ಮತ್ತೆ ವಕೀಲರು ಹೇಳ್ತಾರೆ, ನಾವು 15, 16, 17ನೇ ಆರೋಪಿಯನ್ನ ವಿಚಾರಣೆ ನಡೆಸಿದಾಗ ಆರೋಪಿಗಳ ರಕ್ಷಣೆಗೆ ಯತ್ನಿಸಿದ್ದ ಅವರು ಒಪ್ಕೊಂಡಿದ್ರು ಅನ್ನುವಂತಹ ವಿಚಾರಗಳ ಬಗ್ಗೆ ಎಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ. ಈಗ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ವಿದೇಶದಲ್ಲಿ ಇದ್ದಾರೆ. ಈಗ ಅವರ ಭವಿಷ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗಿರಲಿರುವಂಥದ್ದು. ಹೊರಗಡೆ ಇರ್ತಾರಾ, ಒಳಗಡೆ ಇರ್ತಾರಾ, ಜೈಲಾ ಬೇಲಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯಲಿದೆ. ಇನ್ನು ನ್ಯಾಯಮೂರ್ತಿಗಳಾಗಿರುವಂತಹ ಪರ್ಧಿವಾಲ್ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರದ ಪರ ವಕೀಲರ ಬಳಿಗೆ ಅಷ್ಟೂ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಂದರೆ ಹೇಗೆ, ಏನು, ಹಾಗಾದರೆ ಹೈಕೋರ್ಟ್ ಹೇಗೆ ಜಾಮೀನನ್ನ ಕೊಡ್ತು ಎನ್ನುವಂತಹ ವಿಚಾರಗಳನ್ನೆಲ್ಲವೂ ಕೂಡ ಮಾತನಾಡಿರುವಂಥದ್ದು. ಹಾಗೆ ರಾಜ್ಯ ಸರ್ಕಾರದ ಪರ ವಕೀಲರು ಮುಖ್ಯ ಸಾಕ್ಷಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ದರ್ಶನ್ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಕೆಲವೇ ಕ್ಷಣದಲ್ಲಿ ನಟ ದರ್ಶನ್ ಹಣೆ ಬರಹ, ಮತ್ತೆ ಸೀದಾ ಜೈಲಿಗ ಆರೋಪಿ. ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ. ಕೊನೆಯ ಪ್ರಶ್ನೆ ಕೇಳಿರುವಂತಹ ನ್ಯಾಯಮೂರ್ತಿಗಳು ಕೆಲವೇ ಕ್ಷಣದಲ್ಲಿ, ವೀಕ್ಷಕರೇ, ಕೆಲವು ಕ್ಷಣದಲ್ಲಿ ನಟ ದರ್ಶನ್ ಹಣೆ ಬರಹ ನಿರ್ಧಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ಗೆ ಬೇಲ, ಜೈಲ. ಎಸ್ ವೀಕ್ಷಕರೇ, ಕೆಲವು ಹೊತ್ತಿನಲ್ಲಿ ನಟ ದರ್ಶನ್ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆ ಕೇಳ್ತಾರೆ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ನ್ಯಾಯಮೂರ್ತಿಗಳು ಹೇಳಿರುವಂತಹ ಪ್ರಶ್ನೆ, ಹಾಗಾದ್ರೆ ಹೈಕೋರ್ಟ್ ಯಾವ ವಿವೇಚನೆಯಲ್ಲಿ ಜಾಮೀನನ್ನ ಮಂಜೂರು ಮಾಡ್ತು ದರ್ಶನ್ಗೆ ಎನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ನ ಭವಿಷ್ಯ ನಿರ್ಧಾರವಾಗಲಿದ್ದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಭವಿಷ್ಯ ಈಗ ನಿರ್ಧಾರ ಆಗಲಿದೆ. ಜೈಲ್ ಸೇರ್ತಾರಾ, ಮತ್ತೆ ಸೀದಾ ಹೊರಗಡೆ ಬರ್ತಾರಾ ಜಾಮೀನಿನ ಮೂಲಕ, ಎಲ್ಲವೂ ಕೂಡ ಈ ಒಂದು ಕೋರ್ಟ್ನಲ್ಲಿ ಡಿಸೈಡ್ ಆಗಲಿದೆ. ಕೊನೆಯ ಪ್ರಶ್ನೆಯನ್ನ ಕೇಳಿರುವಂತಹ ನ್ಯಾಯಮೂರ್ತಿಗಳು ಕೊನೆಯ ಪ್ರಶ್ನೆಯನ್ನು ನಿಲ್ಲಿಸಿದ್ದಾರೆ. ಅಂದರೆ ಹೈಕೋರ್ಟ್ ವಿವೇಚನೆಯ ಬಗ್ಗೆ ಮಾತನಾಡಿರುವಂತಹ ನ್ಯಾಯಮೂರ್ತಿಗಳು ಕೆಲವೇ ಕ್ಷಣದಲ್ಲಿ ನಟ ದರ್ಶನ್ ಹಣೆ ಬರಹ ಬಯಲಾಗ್ತಾ ಇದೆ, ಅಂದರೆ ಗೊತ್ತಾಗುವಂತಹ ಸ್ಥಿತಿ. ಎಸ್, ಇನ್ನು ಈ ಒಂದು ವಾದ ವಿವಾದದಲ್ಲಿ ಏನಾಗಿದೆ ಅಂತಂದರೆ, ನಟ ದರ್ಶನ್ ಅವರ ಪಾತ್ರ ಇದೆಯಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಲ್ವಾ, ಆ ಫೋಟೋವನ್ನು ಕ್ಲಿಕ್ಕಿಸಿದ್ಯಾರು, ಕ್ಲಿಕ್ಕಿಸಿ ಯಾವ ಕ್ಷಣದಲ್ಲಿ ಅದು ಆರೋಪಿ ನಂಬರ್ A10 ನಂಬರ್, ಎಸ್ ಆರೋಪಿ 10 ಆತನ ಮೊಬೈಲಿಗೆ ಕಳಿಸಿದ್ದು ಯಾವ ಕ್ಷಣದಲ್ಲಿ ಎನ್ನುವಂತಹ ಮಾಹಿತಿ ಎಲ್ಲವನ್ನೂ ಕೂಡ ಕೇಳಲಾಗಿರುವಂಥದ್ದು. ಹಾಗೆ ಆರೋಪಿ 10 ಏನಿದ್ದಾರಲ್ಲ, ಅವರು ಯಾವ ಕ್ಷಣದಲ್ಲಿ ಬೇರೆಯವರಿಗೆ ಕಳಿಸಿದ್ರು ಆ ಫೋಟೋವನ್ನು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನು ಶೆಡ್ಡಿಗೆ ಕರ್ಕೊಂಡು ಬಂದು ಒಂದೆರಡು ಗೂಸಗೇಸ ಎಲ್ಲ ಹೊಡೆದು ತದಾದ ನಂತರ ಕ್ಲಿಕ್ಕಿಸಿಕೊಂಡ ಫೋಟೋದ ಬಗ್ಗೆ ಮಾತನಾಡ್ತಾ ಇರೋದು ಕಿರಣ್ ಮತ್ತು ಪುನೀತ್ ಪ್ರತ್ಯಕ್ಷ ಸಾಕ್ಷಿಗಳು. ಆ ಒಂದು ಸಾಕ್ಷಿ ಹೇಳಿಕೆಯನ್ನ ನಂಬ್ತಾ ಇಲ್ವಾ ಹಾಗಾದ್ರೆ ಹೈಕೋರ್ಟ್ ಎನ್ನುವಂತಹ ಪ್ರಶ್ನೆಯನ್ನ ಕೊನೆಯದಾಗಿ ನ್ಯಾಯಮೂರ್ತಿಗಳು ಕೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.